ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಏನಿದೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಯೋಚನೆ, ವಾಟ್ ಈಸ್ ದ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಕಡೆಗೆ ಅನ್ನುವ ಕುರಿತಾಗಿರುತ್ತೆ ಈ ಒಂದು ರೀಡಿಂಗ್. ಇಲ್ಲಿ ನಾನು 2 ಕ್ಯಾಂಡಲ್ಸ್ನ ತೋರಿಸ್ತಾ ಇದ್ದೀನಿ. ಒಂದು ಪಿಂಕ್ ಮತ್ತು ಇನ್ನೊಂದು ರೆಡ್ ಕಲರ್. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು. ಆ್ಯಂಡ್ ವಿ ವಿಲ್ ಚೆಕ್ ಅವರ ಪ್ರೆಸೆಂಟ್ ಕರೆಂಟ್ ಎನರ್ಜಿ ನಿಮ್ಮ ಕಡೆಗೆ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಥಿಂಕಿಂಗ್, ಇಮೋಷನ್ಸ್ ಹೇಗಿದೆ, ಹಾಗೂ ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಇವರಲ್ಲಿ ಏನು ಬದಲಾವಣೆ ಬರುತ್ತೆ, ಈ ವಿಚಾರವಾಗಿ ರೀಡಿಂಗ್ ಆಗಿರುತ್ತೆ. ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಸಿಚುವೇಶನ್ ಏನೇ ಆಗಿರ್ಬೋದು, ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಾನಿವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ನಲ್ಲಿ ಅವರು ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಕ್ಷಣಗಳು ಏನಿತ್ತು ನಿಮ್ಮ ಅವರ ನಡುವೆ, ಏನು ಒಳ್ಳೊಳ್ಳೆ ಕ್ಷಣಗಳಿತ್ತು ಅದ್ರ ಬಗ್ಗೆ ಮೆಲುಕು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಎಲ್ಲೋ ಏನೋ ಹಾಳಾಯಿತು, ಅಂದರೆ ಭಿನ್ನಾಭಿಪ್ರಾಯದಿಂದನೋ ಡಿಫ್ರೆನ್ಸಸ್ಸಿಂದನೋ, ಒಟ್ಟಿನಲ್ಲಿ ಪ್ರಾಬ್ಲಮ್ಸಿಂದ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸಿಂದನೇ ಇದೆಲ್ಲ ಆಗಿರೋದು. ಹಾಗೂ ಅವ್ರು ಇನ್ನೂ ಒಂದು ಏನು ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಅಂದರೆ, ಬೇರೆಯವರ ಇನ್ಫ್ಲೂಯೆನ್ಸಿಂದನೂ ಈ ರಿಲೇಷನ್ಶಿಪ್ ಹಾಳಾಗಿದೆ, ಬೇರೆಯವ್ರ ಮಾತು ಕೇಳಿ ಹಾಳಾಗ್ಬಿಟ್ನಾ ನಾನು ಅನ್ನುವಂಥ ಒಂದು ಯೋಚನೆಯೂ ಕೂಡ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ನಾನು ಜವಾಬ್ದಾರಿಯಾಗಿ ನಡ್ಕೊಳ್ಳಿಲ್ಲ. ಸೊ ಅವರು ರಿಫ್ಲೆಕ್ಷನ್ ಅಂತೂ ಮಾಡ್ಕೊಳ್ತಾ ಇದ್ದಾರೆ. ರಿಫ್ಲೆಕ್ಟ್ ಅಂದರೆ ತನ್ನ ಕಡೆಯಿಂದ ಏನಾಗಿದೆ, ತನ್ನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆಯಾ ಅನ್ನುವ ವಿಚಾರವಾಗಿ ಈ ವ್ಯಕ್ತಿ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಬದಲಾಗಬೇಕು ಅನ್ನುವಂಥ ಮನಸ್ಥಿತಿನಲ್ಲೂ ಇದ್ದಾರೆ ಅಂತ ಹೇಳ್ಬೋದು. ನಾನು ಹೀಗೆ ಇದ್ದರೆ ಇನ್ನು ಲೈಫ್ ಹಾಳಾಗುತ್ತೆ, ಲೈಫ್ ಚೆನ್ನಾಗಿರಲ್ಲ, ನಾನು ಯಾಕೆ ಹೀಗಿರಬೇಕು, ಇದು ಸರಿ ಇಲ್ಲ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ನಲ್ಲಿ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ನಲ್ಲಿ ನೆಗೆಟಿವ್ ಆಗಿ ಏನಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಅದನ್ನು ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದಾರೆ. ಅಂದರೆ ಇದು ತಪ್ಪು, ಈ ಥರ ನೀವು ಮಾತಾಡಬೇಡಿ. ಸೊ ನಿಮ್ಮನ್ನು ಸಪೋರ್ಟ್ ಮಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿನ ಪಾಸ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವ್ರು ಏನಾದರೂ ನಿಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ, ಆ ವಿಚಾರವನ್ನು ಅವ್ರು ಇಷ್ಟಪಡ್ತಾ ಇಲ್ಲ, ಅವರು ಅದನ್ನು ಕೋಪದಿಂದನೇ ತೊಗೊಳ್ತಾ ಇದ್ದಾರೆ. ಈ ಥರ ಮಾತಾಡಬೇಡಿ, ನಂಗೆ ಇದಿಷ್ಟ ಆಗಲ್ಲ, ಹೀಗೆ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಈ ವ್ಯಕ್ತಿ. ಈ ಒಂದು ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಏನೇ ಆಗಿರ್ಬೋದು ನಿಮ್ಮ ಅವರ ನಡುವೆ, ಅವ್ರಿಗೆ ಇವಾಗ ಒಂದು ಪಶ್ಚಾತ್ತಾಪದ ಮನೋಭಾವನೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ನೀವು ಕೊಟ್ಟಿರುವಂಥ ಪ್ರೀತಿ ಇರ್ಬೋದು, ಗೌರವ ಇರಬಹುದು, ಅದನ್ನೆಲ್ಲ ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೊಟ್ಟಿರುವಂಥ ಸ್ಥಾನ ಇದೆಯಲ್ಲ, ಅದು ಸ್ಪೆಷಲ್ ಆಗಿತ್ತಲ್ಲ, ನಾನು ಹಾಳು ಮಾಡ್ಕೊಂಡ್ಬಿಟ್ನಾ ಅನ್ನುವಂಥ ಒಂದು ಯೋಚನೆಯಲ್ಲೂ ಈ ವ್ಯಕ್ತಿ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಒಂದು ಫೈರ್ ಎಲಿಮೆಂಟ್ ಸ್ಟ್ರಾಂಗ್ ಆಗಿದೆ. ಈ ಫ್ಲೇಮ್ ಇದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿ ಬರ್ನ್ ಆಗ್ತಾ ಇದೆ. ಅದರ ಅರ್ಥ ಏನು ಅಂದರೆ, ಅವ್ರಿಗೀಗಲೂ ಕೂಡ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಯೋಚನೆ ಇದೆ. ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ನಾನೇನು ಪಿಕ್ ಮಾಡ್ತಾ ಇದ್ದೀನಿ, ವಿತಿನ್ 10 ಡೇಸ್ನಲ್ಲೇ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ದಿಸ್ ಪರ್ಸನ್ ಶುಡ್ ಕಾಂಟ್ಯಾಕ್ಟ್ ಇನ್ 10 ಡೇಸ್ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ನಾನು ಟ್ಯಾರೋನ ಚೆಕ್ ಮಾಡಿ ಕೂಡ ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಐ ವಿಲ್ ಬಿ ಯೂಸಿಂಗ್ ದೀಸ್ 2 ಕಾರ್ಡ್ಸ್. ಫಸ್ಟ್ ನಾನು ಕ್ಯಾಂಡಲ್ ವ್ಯಾಕ್ಸ್ನ ಮುಗಿಸಿ ಅದಾದ ನಂತರ ಅದನ್ನು ಕೂಡ ಮಾಡಿ ನಿಮಗೆ ಕ್ಲಿಯರ್ ಆಗಿರುವಂಥ ಕ್ಲಾರಿಫಿಕೇಷನ್ನ ಕೊಟ್ಬಿಡ್ತೀನಿ. ನಾನೊಂದು ಬ್ಯೂಟಿಫುಲ್ ಹಾರ್ಟ್ನ ಕೂಡ ವ್ಯಾಕ್ಸ್ನಲ್ಲಿ ನೋಡಿದೆ.
ಸೊ ಅವ್ರ ಹಾರ್ಟ್ ನಿಮಗೋಸ್ಕರ ಬೀಟ್ ಆಗ್ತಾ ಇದೆ. ನೀವು ಬೇಕು ಅನ್ನುವಂಥ ಒಂದು ಲೈಕ್ ಮನಸ್ಥಿತಿಗೆ ಬಂದಿದ್ದಾರೆ. ಸೊ ಒಂದು ದೃಢವಾದ ನಿರ್ಧಾರ ಆದಷ್ಟು ಬೇಗ ತಗೊಳ್ತಾರೆ. ನಿಮ್ಮ ಪರವಾಗೇ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರೋದ್ರಿಂದ ಇನ್ನು ನಾನು ಹಾಳು ಮಾಡ್ಕೋಬಾರ್ದು, ಇನ್ನು ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ಸಾಕು, ಯಾಕೆ ಹೀಗೆಲ್ಲ ನಾನು ಮಾಡ್ತಾಯಿದ್ದೀನಿ, ಇದರಿಂದ ನನಗೇನೂ ಸಿಕ್ಕಿಲ್ವಲ್ಲ, ನನಗೆ ಲಾಸೇ ಆಗಿದೆ, ಐ ಡೆಂಟ್ ಗೇನ್ ಎನಿಥಿಂಗ್. ಸೊ ನಿಮ್ಮ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಇದರಿಂದ ನಾನು ತುಂಬ ಕಳ್ಕೊಂಡಿದ್ದೀನಿ ಬಿಟ್ಟರೆ ನನಗೇನು ಇದರಿಂದ ಪ್ರಯೋಜನ ಆಗಲಿಲ್ಲ. ನನ್ನ ಹಠದಿಂದನೇ ಇದೆಲ್ಲ ಆಗಿದೆ, ಕೆಟ್ಟ ಹಠದಿಂದ ಹೀಗಾಗಿದೆ, ಹಾಗೂ ಸರಿಯಾಗಿ ನೋಡ್ಕೊಳ್ಳದೇ ಇರೋದ್ರಿಂದ ರಿಲೇಷನ್ಶಿಪ್ನ ಹೀಗಾಗಿದೆ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಎಂಟೈರ್ ರೀಡಿಂಗ್ನಲ್ಲಿ ಫ್ಲೇಮ್ ಅಂತೂ ಸ್ಟ್ರಾಂಗ್ ಆಗಿ ಬರ್ನ್ ಆಗ್ತಾಯಿದೆ. ಇದರ ಅರ್ಥ ಏನು ಅಂದರೆ ಅವರು ಈಗಲೂ ಕೂಡ ನಿಮ್ಮ ಮೆಸೇಜಿಗೆ ಕಾಯ್ತಾ ಇರ್ಬೋದು, ಕಾಲಿಗೆ ಕಾಯ್ತಾ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಒಂದು ಆ್ಯಕ್ಷನ್ ಸಿಗುತ್ತಾ, ಏನಾದರೂ ನೀವು ಸ್ಟೆಪ್ಸ್ ತೊಗೊಳ್ತೀರಾ, ನೀವೇನಾದರೂ ಮಾಡ್ತೀರಾ ಅನ್ನುವಂಥ ಒಂದು ವಿಚಾರಕ್ಕೆ ಒಳಗಾಗಿದ್ದಾರೆ ಈ ವ್ಯಕ್ತಿ. ಹಾಗೂ ನೀವು ಅವರು ಟ್ರಾವೆಲ್ ಮಾಡಿರುವಂಥ ಗಳಿಗೆನ ಯೋಚನೆ ಮಾಡ್ತಾ ಇದ್ದಾರೆ. ಟ್ರಾವೆಲ್ ಮಾಡಿಲ್ಲ ಅಂದರೆ ನೀವು ಅವರು ಟ್ರಾವೆಲ್ ಮಾಡಬೇಕು, ಎಲ್ಲಾದರೂ ಹೋಗಬೇಕು, ಜೊತೆಗೆಲ್ಲಾದರೂ ಹೋಗಬೇಕು, ಕೈ ಹಿಡಿದು ಎಲ್ಲಾದರೂ ಹೋಗಬೇಕು, ಒಟ್ಟಿನಲ್ಲಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಈ ಥರ ಒಂದು ಮನಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ. ಹಾಗೂ ನಾನು ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿನ ಈ ಒಂದು ರೀಡಿಂಗ್ನಲ್ಲಿ ಪಿಕ್ ಮಾಡಿಲ್ಲ, ವಿಚ್ ಈಸ್ ಅ ಗುಡ್ ಸೈನ್. ಕೆಟ್ಟ ಟೈಮ್ ಇತ್ತು ಪಾಸ್ಟ್ನಲ್ಲಿ, ಆದರೆ ಆ ಕೆಟ್ಟ ಟೈಮ್ ಕಳೆದಾಗಿದೆ ಅಂತಲೇ ಹೇಳ್ಬೋದು. ಆ ಒಂದು ಸಿಚುವೇಶನ್ನಿಂದ ನೀವು ಆಚೆ ಬಂದಿದ್ದೀರಾ ಅಂತ ಹೇಳ್ಬೋದು. ರೀಡಿಂಗ್ ಪ್ರಕಾರವಾಗಿ ಫೇವ್ರೇಬಲ್ ಆಗೇ ಇದೆ. ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅನ್ನುವಂಥ ಒಂದು ಎನರ್ಜಿನೇ ನಾನು ಎಂಟೈರ್ ರೀಡಿಂಗ್ನಲ್ಲಿ ಪಿಕ್ ಮಾಡಿದ್ದೀನಿ. ಹಾಗೂ ನಿಮ್ಮಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಅನ್ನುವಂಥ ಒಂದು ಯೋಚನೆನೂ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ನೀವೇನೂ ಮಾಡಲಿಲ್ಲ, ನಿಮ್ಮ ಕಡೆಯಿಂದ ನೀವು ಆದಷ್ಟು ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಎಫರ್ಟ್ಸ್ನೇ ನೀವು ಹಾಕಿದ್ದೀರಾ ಅಂತ ಆ ವ್ಯಕ್ತಿಗೂ ಗೊತ್ತಿದೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಒಂದು ಬ್ರಿಡ್ಜ್ ನೋಡ್ತಾ ಇದ್ದೀನಿ, ವ್ಯಾಕ್ಸ್ನಲ್ಲಿ ಬ್ರಿಡ್ಜ್ ನೋಡ್ತಾ ಇದ್ದೀನಿ. ಸೊ ಕನೆಕ್ಷನ್, ಕಾಂಟ್ಯಾಕ್ಟ್, ಹಾಗೂ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಮಾತಾಡುವಂಥದ್ದು, ಇಂಥದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತಾರೆ ಅಂತಲೇ ರೀಡಿಂಗ್ನಲ್ಲಿ ಕನ್ಫರ್ಮೇಷನ್ ಬಂದಿದೆ. ಸೊ ನೀವು ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮ್ಮ ಕಡೆಯಿಂದ ಏನೂ ಆ್ಯಕ್ಷನ್ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಆ್ಯಬ್ಸೆನ್ಸಿಂದನೇ ಅವ್ರಿಗೆ ಸ್ವಲ್ಪ ಅರಿವಿಗೆ ಬರ್ತಾ ಇದೆ. ನೀವು ಇಲ್ಲದೇ ಇರುವಂಥ ವಿಚಾರನ ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ, ಅವ್ರ ಲೈಫ್ನಲ್ಲಿ ನೀವು ಇಲ್ಲದೇ ಇರೋದನ್ನು ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂತಲೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ಸೊ ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಬಂದಿದೆ. ನಂಬರ್ 6 ನಾನು ನೋಡಿದೆ. ನಂಬರ್ 6 ಇಸ್ ಆಲ್ ಅಬೌಟ್ ಸಕ್ಸಸ್. ಸೊ ಈ ರಿಲೇಷನ್ಶಿಪ್ನಲ್ಲಿ ನೀವು ಆದಷ್ಟು ಬೇಗ ಸಕ್ಸಸ್ನ ನೋಡ್ತೀರಾ. ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಚೆಕ್ ಮಾಡಿ ಹೇಳಿಬಿಡ್ತೀನಿ. ಅವ್ರಿಗೇನು ಹೇಳಬೇಕು ಅನಿಸ್ತಾ ಇದೆ, ಅವರ ಮನಸ್ಥಿತಿ ಏನಿದೆ, ಅವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಲೈಫ್ ವಿತೌಟ್ ಯು ಇಸ್ ಹೋಪ್ಲೆಸ್, ಡಾರ್ಕ್, ಡಿಪ್ರೆಸಿಂಗ್, ಐ ಮಿಸ್ ಯೋರ್ ಲೈಟ್ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ನಾನು ಇದನ್ನು ಆವಾಗಲೇ ಹೇಳಿದ್ದೆ ನಿಮಗೆ. ಡ್ರಾಮಾ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ತುಂಬ ಅನ್ವಾಂಟೆಡ್ ಆಗಿರುವಂಥ, ಡ್ರಮ್ಯಾಟಿಕ್ ಆಗಿರುವಂಥ ಕಾನ್ವರ್ಸೇಷನ್ ಇರ್ಬೋದು, ಜಗಳಗಳಾಗಿರ್ಬೋದು, ಯಾರ್ಯಾರೋ ರಿಲೇಷನ್ಶಿಪ್ಗೆ ಮೂಗು ತೂರಿಸಿರುವಂಥದ್ದಾಗಿರ್ಬೋದು, ಅದೆಲ್ಲ ನಡೆದಿರೋದ್ರಿಂದನೇ ಬಿರುಕು ಬಿಟ್ಟಿದೆ ಅಂತ ಅವ್ರಿಗೂ ಅನಿಸ್ತಾ ಇದೆ. ಐ ವಿಶ್ ಟು ಬಿ ಲೈಕ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಥರ ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಇದು ಅವರ ಮೈಂಡ್ ಮೆಸೇಜಸ್ ಆಗಿತ್ತು. ಈಗ ಟ್ಯಾರೋ ಮುಖಾಂತರವಾಗೂ ಕೂಡ ಈ ರಿಲೇಷನ್ಶಿಪ್ ಸ್ಥಿತಿ ಏನಾಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇನ್ನೂ ಬೆಟರ್ ಆಗಿರುವಂಥ ಕ್ಲಾರಿಫಿಕೇಷನ್ ನಿಮಗೆ ಈ ರೀಡಿಂಗ್ನಲ್ಲಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ದ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಸ್ಟ್ರೆಂತ್ ಬಂದಾಗ ಇನ್ಫಿನಿಟಿ ಸಿಂಬಲ್ ಅಂದರೆ ನೀವು ಅವರು ಏನೇ ಪ್ರಾಬ್ಲಮ್ಸ್ ಬರ್ಬೋದು, ಒಟ್ಟಿನಲ್ಲಿ ಒಂದಾಗ್ತೀರಾ ಅನ್ನುವಂಥ ಒಂದು ಸಂಕೇತವಾಗಿದೆ. ಅದಾದ ನಂತರ ದ ಮ್ಯಾಜಿಷಿಯನ್ ಇಸ್ ಆಲ್ ಅಬೌಟ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಆಗಲೇ ನಿಮ್ಗೆ ಹೇಳಿದ್ದೆ, ಅದನ್ನು ಜೊತೆ ಇರಬೇಕು, ಸರಿ ಮಾಡ್ಕೋಬೇಕು, ಎಲ್ಲ ಸರಿ ಹೋಗಬೇಕು, ಈ ಥರ ಒಂದು ಮನಸ್ಥಿತಿನಲ್ಲೇ ಈ ವ್ಯಕ್ತಿ ಈಗಲೂ ಇದ್ದಾರೆ ಅಂತ ಹೇಳ್ತೀನಿ ನಾನು.
ಅದಾದ ನಂತರ ನಾನು ಇನ್ನೇನು ನೋಡ್ತಾ ಇದ್ದೀನಿ ಅಂದರೆ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಇಸ್ ವರ್ಕಿಂಗ್ ಟುಗೆದರ್. ಯು ಕ್ಯಾನ್ ಸಿ ಕಪಲ್ ಇಬ್ಬರು ಜೊತೆ ಇದ್ದಾರೆ, ಕೈ ಹಿಡಿದಿದ್ದಾರೆ. ನಾನು ನಿಮಗೆ ಕೈ ಹಿಡಿಬೇಕು ಅನ್ನೋ ಆಸೆ ಇದೆ ಅಂತ ನಾನು ಹೇಳಿದ್ನಲ್ಲ, ಆ ಥರನೇ ದೇ ಹ್ಯಾವ್ ಅ ಬ್ಯೂಟಿಫುಲ್ ಟೈಮ್ ಟುಗೆದರ್. ಇದರ ಅರ್ಥ ನಾನು ಆಗಲೇ ನಿಮಗೆ ಟೈಮ್ ಫ್ರೇಮ್ ಕೊಟ್ಟಿದ್ದೀನಿ, 3 ವೀಕ್ಸ್ ಅಕಾರ್ಡಿಂಗ್ ಟು ಟ್ಯಾರೋ ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ 10 ದಿನದಲ್ಲೇ ಒಳ್ಳೆಯ ಗುಡ್ ನ್ಯೂಸ್ ಈ ರಿಲೇಷನ್ಶಿಪ್ನಲ್ಲಿ ನೋಡಬೇಕು, ಕೆಲವರಿಗೆ ಆ್ಯಸ್ ಐ ಟೋಲ್ಡ್ ವಿತಿನ್ 3 ವೀಕ್ಸ್. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಅದರಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಯಾರು ಈ ಒಂದು ರೆಡ್ ಕಲರ್ ಕ್ಯಾಂಡಲ್ನ ಪಿಕ್ ಮಾಡಿದ್ರು ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ವಿ ವಿಲ್ ಸಿ ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಅವ್ರಿಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕಾ ಬೇಡವಾ, ಏನು ಅನ್ನಿಸ್ತಾ ಇದೆ ಅಂತ ಚೆಕ್ ಮಾಡೋಣ. ನಿಧಾನ ಸ್ಥಿತಿಲೇ ಬರ್ನ್ ಆಗ್ತಾ ಇದೆ ವ್ಯಾಕ್ಸ್. ಇದರ ಅರ್ಥ ಏನು ಅಂದರೆ ಪ್ರೆಸೆಂಟ್ನಲ್ಲಿ ಅವ್ರು ಏನು ಅವ್ರಾಯಿತು, ಅವ್ರ ಕೆಲಸ ಆಯಿತು ಅಂತ ಇದ್ದಾರೆ, ಡಿಸ್ಕನೆಕ್ಟ್ ಇದೆ. ನಿಮ್ಮ ಅವರ ಸಿಚುವೇಶನ್ ಏನಾಗಿದೆ ಅಂದರೆ ಡಿಸ್ಟೆನ್ಸ್ ಇದೆ, ಇಬ್ಬರು ಕೂಡ ಕಾಂಟ್ಯಾಕ್ಟಲ್ಲಿಲ್ಲ, ಆ ಥರ ನೋಡ್ತಾ ಇದ್ದೀನಿ. ಹಾಗೂ ನಿಮ್ಮ ಬಗ್ಗೆ ಅವ್ರಿಗೆ ಫೀಲ್ ಆಗಿಬಿಟ್ಟಿದೆ, ಬೋರಿಂಗ್ ಫೀಲ್, ಒಂಥರ ಬೇಡ ಏನಕ್ಕೆ, ಆ ಥರ ಒಂದು ಉದಾಸೀನತೆನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನೀವಂದ್ರೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಈ ವ್ಯಕ್ತಿ, ತುಂಬ ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ ಅಂತ ಕೂಡ ನಾನು ಹೇಳ್ಬೋದು. ಡಿಸ್ರೆಸ್ಪೆಕ್ಟ್ ಹಾಗೂ ನೀವು ತುಂಬ ಕೊಟ್ಟಿದ್ದೀರಾ, ಅವ್ರು ತುಂಬ ಪಡೆದಿದ್ದಾರೆ. ಓಕೆ, ಅದೇ ಒಂದು ಪ್ರಾಬ್ಲಮ್ ಆಗಿದೆ ಈ ರಿಲೇಷನ್ಶಿಪ್ನಲ್ಲಿ. ನೀವು ಕೊಟ್ಟು ಸೋತು ಹೋಗಿದ್ದೀರಾ, ಅವ್ರು ತೊಗೊಂಡು ಗೆದ್ದಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ಗ್ರ್ಯಾಂಟೆಡ್ ಆಗಿರುವಂಥ ಮನೋಭಾವನೆ, ಹಾಗೂ ಅವ್ರ ಕಡೆಯಿಂದ ಎಫರ್ಟ್ಸ್ ನಾನು ಸ್ಟ್ರಾಂಗಾಗಿ ಏನೂ ನೋಡ್ತಾ ಇಲ್ಲ. ಪ್ರೆಸೆಂಟ್ನಲ್ಲಿ ಏನಾಗಿದೆ ಅಂದರೆ ಅವರ ಈಗೋ ತುಂಬ ಈ ಬರ್ನಿಂಗ್ ಫ್ಲೇಮ್ ಥರನೇ ಹೆಚ್ಕೊಂಡು ಹೋಗಿದೆ. ಈ ಫ್ಲೇಮ್ ಬರ್ನ್ ಆಗ್ತಾ ಇದೆಯಲ್ಲ ಹೈಟ್ಸ್ನಲ್ಲಿ, ಹಾಗೆ ಅವರ ಈಗೋ ಕೂಡ ನಾನು ಯಾರಿಗೆ ಕಮ್ಮಿ, ಈ ಥರ ನಾನು ಅನ್ನುವಂಥ ಅಹಂಭಾವನೆಯಿಂದನೇ ಈ ರಿಲೇಷನ್ಶಿಪ್ ನಾಶವಾಗಿದೆ. ಓಕೆ, ಮತ್ತು ಇವ್ರಿಗೆ ಇನ್ನೊಂದು ಏನಂದರೆ ನಿಮ್ಮ ಲೈಫ್ ಚೆನ್ನಾಗಿರೋದು ಅವರಿಂದ ಅನ್ನುವಂಥ ಒಂದು ಮನೋಭಾವನೆ ಇದೆ. ಅದು ಕೂಡ ಒಳ್ಳೆಯ ಯೋಚನೆ ಅಲ್ಲ ಅಂತ ಹೇಳ್ತೀನಿ. ಸೊ ಪ್ರೆಸೆಂಟ್ನಲ್ಲಿ ಏನಾಗಿದೆ ಅಂದರೆ ದಿಸ್ ಪರ್ಸನ್ ಈಸ್ ಬರ್ನಿಂಗ್ ವಿತ್ ಆ್ಯಂಗರ್, ಕೋಪ ಇದೆ, ಈಗೋ ಇದೆ, ಹಾಗೂ ನಾನು ಯಾರಿಗೂ ಕಮ್ಮಿ ಇಲ್ಲ, ನಿಮ್ಮನ್ನು ಕೀಳಾಗಿ ನೋಡಿದ್ದಾರೆ. ನೀವು ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀನಿ, ನಾನು ಇಲ್ಲೇನು ಪಿಕ್ ಮಾಡ್ತಿದ್ದೀನಿ ನಿಮ್ಗೆ ಅದನ್ನೇ ನಾನು ಸಂದೇಶವನ್ನು ಮುಟ್ಟಿಸ್ಬೇಕಾಗುತ್ತೆ. ಬಟ್ ಅಕಾರ್ಡಿಂಗ್ ಟು ದ ರೀಡಿಂಗ್, ಅಕಾರ್ಡಿಂಗ್ ಟು ದ ವ್ಯಾಕ್ಸ್ ರೀಡಿಂಗ್, ನಿಮ್ಗೆ ಇದು ರಿಸೋನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ದಟ್ಸ್ ಓಕೆ. ಎಲ್ಲ ರೀಡಿಂಗು ಕನೆಕ್ಟ್ ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ, ಒಂದೊಂದು ಆಗುತ್ತೆ, ಒಂದೊಂದು ಆಗೋದಿಲ್ಲ. ಬಟ್ ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ, ಈ ವ್ಯಕ್ತಿಗೆ ನಿಮ್ಮನ್ನು ಪಡ್ಕೋಬೇಕು ಅನ್ನೋ ಆಸೆ ಇಲ್ಲ. ಬೇರೆ ಕಡೆ ಕನೆಕ್ಷನ್ ಇರ್ಬೋದು, ಅಫೇರ್ ಇರ್ಬೋದು, ಬೇರೆಯವ್ರ ಜೊತೆ ಕನೆಕ್ಷನ್ನ ಲೈಕ್ ಡಿಸ್ಟ್ರ್ಯಾಕ್ಷನ್ ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಿಂದ. ಹಾಗೂ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಆದರೆ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ಏನೇ ಮಾಡಿದರೂ ಕೂಡ ತುಂಬ ನಾಟಕೀಯವಾಗಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅವ್ರು ನಿಮ್ಗೆ ಮೋಸ ಮಾಡಿದ್ದಾರೆ, ಹಾಗೂ ಅವರ ರಿಯಲ್ ತನ ಅಂತ ಅವರ ಒಂದು ಐಡೆಂಟಿಟಿ ಇರ್ಬೋದು, ಅದನ್ನು ರಿವೀಲ್ ಕರೆಕ್ಟಾಗಿ ಮಾಡಿಲ್ಲ. ನಿಮಗೆ ಅವರನ್ನು ತಿಳ್ಕೊಳ್ಳೋದೇನಾಗಿದೆ ಅಂದರೆ ಹೋಗ್ತಾ ಅವ್ರ ಬಗ್ಗೆ ಹೆಚ್ಚು ಸತ್ಯಗಳನ್ನ ತಿಳ್ಕೊಂಡಿದ್ದೀರಾ, ಒಂದಷ್ಟು ಮುಚ್ಚುಮರೆ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಹೀಗೆಲ್ಲ ಈ ರಿಲೇಷನ್ಶಿಪ್ನಲ್ಲಿ ನಡೆದಿದೆ. ಅವರು ಬಹಳಷ್ಟು ಸುಳ್ಳು ಹೇಳೇನೆ ನಿಮಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ನಿಮ್ಮನ್ನು ತುಂಬ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ನೀವು ಬೇಡ. ಈಗ ಏನಾಗಿದೆ ಅಂದರೆ ನಿಮಗೆಲ್ಲ ಸತ್ಯಗಳು ಗೊತ್ತಾಗಿರೋದ್ರಿಂದ ನಿಮ್ಮನ್ನು ಫೇಸ್ ಮಾಡೋಕ್ಕಾಗದೆ ಈ ವ್ಯಕ್ತಿ ಓಡೋಗಿರ್ಬೋದು, ಅಥವಾ ಈ ವ್ಯಕ್ತಿ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೇ ಇರ್ಬೋದು. ಒಟ್ಟಿನಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಇವರು ನಿಮ್ಮಿಂದ ಬೇಕು ಅಂತಲೇ ದೂರ ಆಗಿದ್ದಾರೆ, ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇರಲಿಲ್ಲ, ಅವರು ಸಿಕ್ಕಾಕೊಂಡ್ಬಿಟ್ನಲ್ಲ ಅನ್ನುವಂಥ ಒಂದು ಗಿಲ್ಟ್ ಕಾಡಿ ಈ ವ್ಯಕ್ತಿ ಹಿಂಜರಿದಿದ್ದಾರೆ, ದೂರ ಆಗಿದ್ದಾರೆ. ಏಕೆಂದರೆ ನೀವೆಲ್ಲವನ್ನು ಕ್ವೆಶ್ಚನ್ ಮಾಡ್ಕೊಂಡು ಬಂದಿದ್ದು ಈ ವ್ಯಕ್ತಿಗೆ ಇಷ್ಟ ಆಗಿಲ್ಲ. ಹಾಗೂ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ, ನೀನು ಸರಿ ಇಲ್ಲ, ನೀವು ಯಾವುದಕ್ಕೆ ಕ್ಲಾರಿಫಿಕೇಷನ್ ಕೇಳಿದ್ದೀರಾ, ನಿಮಗೆ ಸತ್ಯಗಳು ಗೊತ್ತಿರೋದಕ್ಕೆ ನಿನಗಿದು ಉತ್ತರ ಕೊಡು ಅಂತ ನೀವು ಅವ್ರನ್ನ ಕೇಳಿದ್ದೀರಾ, ಇದೆಲ್ಲ ಅವ್ರಿಗೆ ಹಿಡಿಸಿಲ್ಲ. ಅದರಿಂದನೇ ಅವ್ರಿಗೆ ಉತ್ತರ ಕೊಡೋಕ್ಕಾಗದೆ ದೂರ ಆಗಿದ್ದಾರೆ ಅನ್ನೋದನ್ನು ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ.
ಒಟ್ಟಿನಲ್ಲಿ ಈ ವ್ಯಕ್ತಿ ನಂಬಿಕೆಗೆ ಅರ್ಹರ ಅಂತ ಕೇಳಿದ್ರೆ ಆನ್ಸರ್ ಈಸ್ ಎ ನೋ. ನೀವು ಇವ್ರನ್ನ ಲೈಕ್ ಸೆಕೆಂಡ್ ಚಾನ್ಸ್ ಕೊಡ್ಬೋದಾ ಅಂತ ಕೇಳಿದ್ರು ನೋ, ನಾಟ್ ವರ್ತ್ ಇಟ್. ನೀವು ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡ್ತೀನಿ, ಸರಿ ಹೋಗುತ್ತೆ ಅನ್ನೋವಂಥ ಮನಸ್ಥಿತಿಲಿದ್ದೀರಾ ಅಂದರೆ ನಾನೇನು ಹೇಳ್ತೀನಿ, ಬೇಡ ಅಂತ ಹೇಳ್ತೀನಿ. ಅಕಾರ್ಡಿಂಗ್ ಟು ದ ವ್ಯಾಕ್ಸ್ ರೀಡಿಂಗ್, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅಂದರೆ ತನ್ನ ಸಂತೋಷ ಬಿಟ್ಟು ಬೇರೆ ಏನೂ ಮ್ಯಾಟರೇ ಆಗಲ್ಲ. ಸೊ ನಿಮ್ಮನ್ನು ಎಷ್ಟು ಯೂಸ್ ಮಾಡ್ಕೋಬೇಕು, ನಿಮ್ಮ ಕಡೆಯಿಂದ ಎಷ್ಟು ಅವರಿಗೆ ತೊಗೋಬೇಕಿದೆ ಅದೆಲ್ಲ ತೊಗೊಂಡು ಆಗಿದೆ. ಈಗ ನಿಮ್ಮನ್ನು ಅವರು ಕನ್ಸಿಡರ್ ಮಾಡ್ತಾ ಇಲ್ಲ. ನೀವು ಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಈ ವ್ಯಕ್ತಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಹಾಗೂ ಸಿ ಲೆಟರ್ನ ಪಿಕ್ ಮಾಡ್ತಾ ಇದ್ದೀನಿ. ಮೇ ಬಿ ಸಿ ಕ್ಯಾನ್ ಆಲ್ಸೋ ಬಿ ಚೀಟರ್. ಸಿ ಈಸ್ ಈಕ್ವಲ್ ಟು ಚೀಟರ್. ಹಾಗೂ ಸಿಯಿಂದ ನಿಮ್ಮ ಹೆಸರು ಶುರು ಆಗ್ಬೋದು ಅಥವಾ ಅವ್ರ ಹೆಸರು ಶುರು ಆಗ್ಬೋದು. ಯು. ಸೊ ದಿಸ್ ಪರ್ಸನ್ ಇಸ್ ಬ್ಲೇಮಿಂಗ್ ಯು. ನೀನೇ ಸರಿ ಇಲ್ಲ, ನಾನು ಸರಿ ಇದ್ದೀನಿ. ಸೊ ಏನೇ ಆದರೂ ಕೂಡ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ನಿಮ್ಮ ಮೇಲೆ ಪ್ರಾಬ್ಲಮ್ಸ್ನ ಹೇರುವಂಥದ್ದು, ಪ್ರಾಬ್ಲಮ್ನ ಸಾಲ್ವ್ ಮಾಡದೆ ಪ್ರಾಬ್ಲಮ್ನ ಹೆಚ್ಚಿಸುವಂಥದ್ದು, ಈ ಥರ ಗುಣವನ್ನು ಈ ವ್ಯಕ್ತಿ ಹೊಂದಿದ್ದಾರೆ. ಸೊ ನೀವು ಇನ್ನೂ ಇದಕ್ಕೆ ಚಾನ್ಸ್ ಕೊಡ್ತೀನಿ ಅಂದರೆ ಗೊತ್ತಿದ್ದು ಮತ್ತೆ ಹಳ್ಳಕ್ಕೆ ಬಿದ್ದ ಹಾಗೆ ಒಂದು ಅನುಭವ ಆಗುತ್ತೆ. ಏಕೆಂದರೆ ಈ ವ್ಯಕ್ತಿಗೆ ಏನಾಗಿದೆ ಅಂದರೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈಗ 0 ಅನ್ನುವಂಥ ಒಂದು ನಂಬರ್ನ ನಾನು ನೋಡ್ತಾ ಇದ್ದೀನಿ. 0. ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಮತ್ತೆ ವಾಪಸ್ ಬಂದರೆ ನಿಮ್ಮ ಲೈಫ್ 0 ಆಗುತ್ತೆ ಅನ್ನುವಂಥ ಒಂದು ಸಂಕೇತವಾಗಿದೆ. ನೀವು ಇನ್ನೂ ಚಾನ್ಸ್ ಕೊಡ್ತೀನಿ, ಇನ್ನೂ ನಾನು ಮುಂದೆ ಹೋಗ್ತೀನಿ ಅಂದರೆ ಈ ವ್ಯಕ್ತಿ ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಮತ್ತೆ ಮೋಸ ಮಾಡ್ತಾರೆ. ನೀವು ಹಣಕಾಸಿನ ವ್ಯವಹಾರವನ್ನು ಏನಾದರೂ ಈ ವ್ಯಕ್ತಿ ಜೊತೆ ಇಟ್ಕೊಂಡಿದ್ದೀರಾ ಅಂದರೆ ಅದರಲ್ಲೂ ನೀವು ಮೋಸ ಹೋಗ್ತೀರಾ. ಡು ನಾಟ್ ಟ್ರಸ್ಟ್ ದಿಸ್ ಪರ್ಸನ್ ಅಂತ ಕ್ಲಿಯರ್ ಆಗಿ ಆನ್ಸರ್ ಬಂದಾಗ್ಬಿಟ್ಟಿದೆ ಅಕಾರ್ಡಿಂಗ್ ಟು ದ ರೀಡಿಂಗ್. ಸೊ ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ನಾನೇನು ಪಾಸಿಟಿವ್ ಈ ವ್ಯಕ್ತಿ ಬಗ್ಗೆ ಪಿಕ್ ಮಾಡ್ತಾ ಇಲ್ಲ. ಆದರೂ ಕೂಡ ನಾನು ಮೈಂಡ್ ಮೆಸೇಜಸ್ ಏನಿದೆ, ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ, ಇದನ್ನು ಕೂಡ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಅವರ ಮೈಂಡ್ ಮೆಸೇಜಸ್ ಐ ವಿಲ್ ಲೆಟ್ ಯು ನೋ ರೈಟ್ ನೌ. ಈ ವ್ಯಕ್ತಿಯ ಮೈಂಡ್ ಮೆಸೇಜ್, ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಸೊ ಅವ್ರು ಹೇಳ್ತಾ ಇದ್ದಾರೆ ನನಗಿನ್ನು ತೊಗೊಳಕ್ಕಾಗಲ್ಲ, ನಂಗೆ ಸಾಕಾಗೋಗಿದೆ. ಇದನ್ನು ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ಅರ್ಥ ಮಾಡ್ಕೋಬೇಕಾಗಿತ್ತು, ಅದು ನಾನು ವಿಶ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿ ಹಿಂಜರಿದಿದ್ದಾರೆ ಹಾಗೂ ಎಸ್ಕೇಪ್ ಆಗಿದ್ದಾರೆ. ನಿಮ್ಮನ್ನು ಫೇಸ್ ಮಾಡೋಕ್ಕೂ ಅವ್ರಿಗೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದ ಗಿಲ್ಟ್. ಓಕೆ, ಇದು ಅವ್ರ ಮೈಂಡ್ ಮೆಸೇಜಸ್ ಆಗಿತ್ತು. ನಾನು ಟ್ಯಾರೋ ಮುಖಾಂತರವಾಗೂ ಈ ರಿಲೇಷನ್ಶಿಪ್ ಏನು ಯಾವ ಸ್ಥಿತಿನಲ್ಲಿದೆ ಅಂತ ನಿಮ್ಮ ಮುಂದೆನೇ ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನ್ನುವ ವಿಚಾರವಾಗಿ ಏನು ಬರುತ್ತೆ ಅಂತ ನಾನು ಹೇಳ್ತೀನಿ, ನೋಡೋಣ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಇದನ್ನು ಲವ್ ಬಾಂಬಿಂಗ್ ಅಂತ ಹೇಳ್ಬೋದು. ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಅಟೆನ್ಷನ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ಇನ್ ದ ಪಾಸ್ಟ್ನಲ್ಲಿ, ಆಯಿತಾ. ಪ್ರೆಸೆಂಟ್ನಲ್ಲಿ ಏನಾಗಿದೆ ಅಂದರೆ 4 ಆಫ್ ಕಪ್ಸ್ ಬಂದಿದೆ. 4 ಆಫ್ ಕಪ್ಸ್ನಲ್ಲಿ ಇಲ್ಲಿ ನೋಡ್ಬೋದು ಕಪಲ್ ಒಟ್ಟಿಗೆ ಇಲ್ಲ. ಈ ವ್ಯಕ್ತಿ ತನ್ನ ಈಗೋ ಬಲೂನ್ ಇಟ್ಕೊಂಡು ನಿಂತಿದ್ದಾರೆ. ಇಲ್ಲಿ ನೀವು ಆರಾಮಾಗಿ ಲೈಕ್ ಯು ಆರ್ ಥಿಂಕಿಂಗ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ದೀರಾ. ಔಟ್ಕಮ್ ಏನು ಬರ್ತಾ ಇದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಅವರು ನೀವು ವಾಪಸ್ ಬರ್ತೀರಾ ಅನ್ನುವಂಥ ಒಂದು ಯೋಚನೆಯಲ್ಲೇ ಈಗಲೂ ಇದ್ದಾರೆ, ಆಯಿತಾ. ನೀವು ಬರ್ತೀರಾ ಅನ್ನುವಂಥ ಮನಸ್ಥಿತಿನಲ್ಲೇ ಇದ್ದಾರೆ. 9 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ವೂಂಡೆಡ್ ಲವ್ ಅಂತ ಬರ್ತಾ ಇದೆ ಇಲ್ಲಿ. ವೂಂಡೆಡ್ ಲವ್ ಅಂದಾಗ ನೀವು ಮತ್ತೆ ಅವ್ರಿಗೆ ಚಾನ್ಸ್ ಕೊಟ್ಟರೆ ನಿಮ್ಮ ಮನಸ್ಸು ಮತ್ತೆ ಬ್ರೇಕ್ ಆಗುತ್ತೆ. ಅವ್ರು ಮತ್ತೆ ನಿಮಗೆ ವ್ಯಾಲ್ಯೂ ಕೊಡೋಲ್ಲ. ಬಿಕಾಸ್ ಅವರು ನೀವೇ ವಾಪಸ್ ಬರಲಿ ಅನ್ನುವಂಥ ಒಂದು ರಿಜಿಡ್ ಮೆಂಟ್ಯಾಲಿಟಿಲಿದ್ದಾರೆ. ರಿಜಿಡ್ ಅಂದರೆ ಹಠದಲ್ಲಿದ್ದಾರೆ. ನೀವೇ ಕಾಂಟ್ಯಾಕ್ಟ್ ಮಾಡಿ, ನೀವೇ ಅವ್ರನ್ನ ಬೇಡ್ಕೋಬೇಕು, ನೀನು ಇಲ್ಲದೆ ನನ್ನ ಲೈಫ್ ಇಲ್ಲ, ಹೀಗೆಲ್ಲ ಬೇಡ್ಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಅಷ್ಟು ಪ್ರೀತಿನ ಅವ್ರು ಹಿಂದೆ ನಿಮಗೆ ಕೊಟ್ಟಿದ್ದು. ಬಿಕಾಸ್ ಇಟ್ಸ್ ಲುಕಿಂಗ್ ಟಾಕ್ಸಿಕ್. ಈ ರೀಡಿಂಗ್ನಲ್ಲಿ ನಾನು ಟಾಕ್ಸಿಕ್ ಎನರ್ಜಿನೇ ಪಿಕ್ ಮಾಡ್ತಾ ಇದ್ದೀನಿ. ವ್ಯಕ್ತಿಲಿ ಇನ್ಸೆಕ್ಯೂರಿಟಿ ಜಾಸ್ತಿ ಇದೆ. So that is what the reading looks like. Hope it helped. Take care. Namaskara. Thank you so much.